ವೆಲ್ಕಮ್ ಬ್ಯಾಕ್ ಟು ಸಹನಾ ಬಾದಮ್ ವ್ಲಾಗ್ಸ್. ನೋಡಿ ಸ್ನೇಹಿತರೆ, ಶ್ರೀ ಕ್ಷೇತ್ರ ಕರಿಘಟ್ಟ ಬೆಟ್ಟವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಶ್ರೀರಂಗಪಟ್ಟಣ ಹತ್ರ ಎಡಗಡೆಗಿದೆ. ಅದೇ ನಾವು ಮೈಸೂರಿಂದ ಬರಬೇಕಾದ್ರೆ ಈ ಬೆಟ್ಟವು ಬಲಗಡೆಗೆ ಸಿಗುತ್ತೆ ನಿಮಗೆ. ಈ ಬೆಟ್ಟದ ಸುತ್ತ ಕೂಡ ನಿಮಗೆ ಕಾವೇರಿ ನದಿ ಹರಿಯೋದನ್ನು ನೀವು ಕಾಣ್ಬೋದು. ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದೇ ಕಾವೇರಿ ನದಿ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆಯಲ್ವಾ. ಇದು ಬೆಟ್ಟ ಹತ್ತಕ್ಕಿಂತ ಮುಂಚೆನೇ ನಮಗೆ ಕಾಣಿಸುತ್ತೆ. ಇಲ್ಲಿನ ಒಂದು ಪ್ರಕೃತಿಯ ಸೌಂದರ್ಯ ನೋಡೋಕ್ಕೇ ಕಣ್ಣಿಗೆ ತುಂಬ ಆಹ್ಲಾದಕರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ಬೆಟ್ಟ ಬಂದುಬಿಟ್ಟು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಬರೀ 2 ಕಿಲೋಮೀಟ್ರ್ ದೂರದಲ್ಲಿರೋದು ಸ್ನೇಹಿತರೆ. ಇದು ಜಾಸ್ತಿ ನಾವೇನು ತುಂಬ ಒಳಗಡೆ ಹೋಗೋ ಅವಶ್ಯಕತೆಯೂ ಇರಲ್ಲ. ನೋಡಿ ಸ್ನೇಹಿತರೆ, ಆ ಕಾವೇರಿ ತಾಯಿ ಬೆಂಗಳೂರಿಗೆಲ್ಲ ನೀರು ಕೊಡುತ್ತೆ. ಎಷ್ಟೊಂದು ಕೋಟಿ ಜನ ಈ ಕಾವೇರಿ ತಾಯಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಹರಿತಾ ಇದೆ ಕಾವೇರಿ ತಾಯಿ. ಯಾವಾಗ ಇಲ್ಲಿ ನೋಡಿದ್ರೂ ನೀರು ತುಂಬಿ ತುಳುಕ್ತಾನೆ ಇರುತ್ತೆ ದೇವಸ್ಥಾನದ ಸುತ್ತಲೂ. ಇದು ಒಂದು ನೋಡೋಕ್ಕೆ ನಿಮಗೆ ಕಣ್ಣಿಗೆ ತುಂಬ ಆಹ್ಲಾದಕರವಾಗಿರುತ್ತೆ. ಹಾಗೆ ಈ ಕ್ಷೇತ್ರದ ಒಂದು ಪ್ರಸಿದ್ಧತೆ ಮತ್ತು ಈ ಕ್ಷೇತ್ರದ ಒಂದು ಪವಾಡ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಶ್ರೀರಂಗಪಟ್ಟಣ ಹತ್ರ ಇರುವ ಈ ಕರಿಘಟ್ಟದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವಿದೆ ಮೇಲುಗಡೆ. ಕರಿಘಟ್ಟವನ್ನು ಕನ್ನಡದಲ್ಲಿ ಕರಿಗಿರಿ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಎಲಿಫೆಂಟ್ ಹಿಲ್ ಎಂದು ಕರೆಯುತ್ತಾರೆ. ಬೆಟ್ಟದ ಮೇಲೆ ವಿಷ್ಣುವಿನ ಅವತಾರವಾದ ಶ್ರೀನಿವಾಸ ದೇವರನ್ನು ಪೂಜಿಸಲಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದವರು, ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿ ನಿಮ್ಗೆ ಖುಷಿ ಆಗಿದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇವಾಗ ಒಂದು ಸಂಗೀತದ ಜೊತೆಗೆ ಈ ಒಂದು ಬೆಟ್ಟವನ್ನು ನಾವು ಹತ್ತೋಣ. ನೋಡಿ ಸ್ನೇಹಿತರೆ, ಜಸ್ಟ್ ಇವಾಗ ತಾನೇ ನಾವು ಬೆಟ್ಟದ ಮೇಲಿರುವಂತಹ ಶ್ರೀನಿವಾಸನ ದೇವಸ್ಥಾನದ ಹತ್ತಿರ ಸೇರಿಕೊಂಡ್ವಿ. ನೋಡಿ, ಇಲ್ಲಿಂದ ಒಂದು ಸತಿ ಹೊರಗಡೆ ಎಲ್ಲ ಹೆಂಗೆ ಕಾಣಿಸುತ್ತೆ ಅಂತ ಬೆಟ್ಟದಿಂದ. ನೋಡಿ, ಅಲ್ಲಿ ತೇರು ನಿಲ್ಲಿಸುವ ಜಾಗ ಎಲ್ಲ ಇದೆ.
ಇಲ್ಲಿ ಒಂದು ಉದ್ಯಾನವನ ಕೂಡ ಇದೆ, ಶ್ರೀ ವೆಂಕಟರಮಣ ಉದ್ಯಾನವನ ಅಂತ. ನೋಡಿ ಇದೇ ದೇವಸ್ಥಾನ, ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಹೋದಾಗ ಕೂಡ ಜನ ಅಂತೂ ತುಂಬಾ ಕಡಿಮೆ ಇದ್ದರು. ಒಂಥರ ಮನಸ್ಸಿಗೆ ಕೂಡ ತುಂಬ ಶಾಂತಿ ಮತ್ತು ನೆಮ್ಮದಿಯಿಂದ ನಾವು ದರ್ಶನ ಮಾಡ್ಕೊಂಡ್ವಿ ದೇವ್ರನ್ನ. ನಿಮಗೂ ತೋರ್ಸೋಕ್ಕೆ ನಮಗೆ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು. ಹಾಗೆ ಈ ಬೆಟ್ಟದ ಮೇಲಕ್ಕೆ ನಾವು ವೆಹಿಕಲ್ ಮೂಲಕನೇ ಅಲ್ಲದೆ ಕೆಲವರೆಲ್ಲನೂ ಹರಕೆ ಹೊತ್ಕೊಂಡಿರ್ತಾರಲ್ಲ, ಅವರಿಗೆ ಇಲ್ಲಿ ಮೆಟ್ಲುಗಳು ಕೂಡ ಇದೆ, ಮೆಟ್ಲುಗಳು ಹತ್ಕೊಂಡು ಕೂಡ ಬರ್ಬೋದು. ಸುಮಾರು 450ರಿಂದ 500 ಮೆಟ್ಟಲಿಗಳ ಒಳಗಡೆನೇ ಇರ್ತದೆ. ಆರಾಮಾಗಿ ಹತ್ಕೊಂಡ್ಬರ್ಬೋದು ನಾವಿಲ್ಲಿ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಎಡಗಡೆಗೆ ಪದ್ಮಾವತಿ ಅಮ್ಮನವರ ಟೆಂಪಲ್ ಇದೆ. ನೋಡಿ ದೇವಸ್ಥಾನದ ಮುಂದುಗಡೆ ಒಳಗಡೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಎಡಗಡೆ ಪದ್ಮಾವತಿ ಅಮ್ಮನವರ ಟೆಂಪಲ್ ಕೂಡ ಇದೆ. ಬನ್ನಿ ಅಮ್ಮನವರ ದರ್ಶನ ಮಾಡಿಕೊಂಡು ಬರೋಣ. ನಾವು ಹೋಗಿರೋ ದಿವಸ ಅಂತೂ ಜನ ತುಂಬ ಕಡಿಮೆ ಇದ್ದರು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೊತ್ತು ನಿಂತ್ಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ನಮಗೆ ತುಂಬಾ ಟೈಮ್ ಇತ್ತು. ಹಾಗೆ ನಿಮ್ಗೆ ತೋರ್ಸೋಕ್ಕೂ ಈಸಿ ಆಯಿತು. ನೋಡಿ ಮೈನು ನಮ್ಮ ವೆಂಕಟರಮಣ ಸ್ವಾಮಿ ಒಳಗಡೆ ದೇವಸ್ಥಾನ ಒಳಗೆ ಹೋಗಿಂತ ಮುಂಚೆ ಗರುಡ ಬೈರುಂಡನ ನಾವು ದರ್ಶನ ಮಾಡಿಕೊಂಡು ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿನ ಶ್ರೀನಿವಾಸ ದೇವರಿಗೆ ಮತ್ತೊಂದು ಹೆಸರಲ್ಲಿ ಕೂಡ ಕರೆಯಲಾಗಿರುತ್ತದೆ. ಇಲ್ಲಿ ಶ್ರೀನಿವಾಸ ದೇವರನ್ನು ಪೂಜಿಸಬೇಕಾದ್ರೆ ಅಥವಾ ಅಲಂಕಾರ ಎಲ್ಲ ಆದಮೇಲೆ ಈ ದೇವರು ಬೈರಾಗಿಯ ಅವತಾರದಲ್ಲಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಬೈರಾಗಿ ವೆಂಕಟರಮಣ ಎಂದು ಕೂಡ ಭಕ್ತರು ಇಲ್ಲಿ ದೇವರನ್ನು ಕರೀತಾರೆ. ಈ ಎಡಬಡದಲ್ಲಿ ದೇವರಿಗೆ ಪದ್ಮಾವತಿ ಅಮ್ಮನವರು ಮತ್ತು ಶ್ರೀ ಲಕ್ಷ್ಮೀ ಅಮ್ಮನವರ ದೇವಸ್ಥಾನಗಳಿದೆ. ಇಲ್ಲಿ ಇನ್ನೂ ಒಂದು ದೇವರಿದ್ದಾರೆ ನೋಡಿ, ಯೋಗ ಶ್ರೀನಿವಾಸ ಸ್ವಾಮಿ ಅಂತ. ಮತ್ತು ಇಲ್ಲಿ ಶ್ರೀನಿವಾಸ ದೇವರಿದ್ದಾರೆ. ಹಾಗೆ ನೋಡಿ ಇಲ್ಲಿ ಭೋಗ ಶ್ರೀನಿವಾಸ ಅಂತ ಇಲ್ಲಿ ಕೂಡ ದೇವರನ್ನು ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಸ್ಥಾನದ ಒಳಗಡೆನೇ ಅನೇಕ ದೇವಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಲೈಟ್ ಕಡಿಮೆ ಇತ್ತು, ಆದರೂ ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಹಾಗೆ ನಾವು ಹೊರಗಡೆ ಬಂದು ತುಳಸಿ ಗಿಡನೂ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದ ಇದು ಒಳಾಂಗಣದಲ್ಲಿರುವಂತಹ ದೇವಸ್ಥಾನದ ದೇವರುಗಳಿಗೂ ಇಲ್ಲಿ ಬಂದುಬಿಟ್ಟು ಆಂಜನೇಯ ಸ್ವಾಮಿನ ನೀವು ದರ್ಶಿಸ್ಕೋಬೋದು. ನೋಡಿ ಹಾಗೆ ಇಲ್ಲಿ ಒಂದು ಒಳಾಂಗಣದಲ್ಲೇ ನಿಮಗೆ ಒಂದು ಮದುವೆ ಹಾಲ್ ಥರ ಮಾಡಿದ್ದಾರೆ. ಇಲ್ಲಿ ಮಕ್ಕಳ ನಾಮಕರಣಗಳಿರ್ಬೋದು, ತುಂಬ ಚೊಕ್ಕದಾದಂತಹ ಸಮಾರಂಭಗಳಿಗೆ ಇಲ್ಲಿ ನೀವು ಬುಕ್ ಮಾಡ್ಕೋಬೋದು ಈ ಒಂದು ಒಳಾಂಗಣವನ್ನು. ನೋಡಿ ತುಂಬ ಚೆನ್ನಾಗಿದೆ. ಮದುವೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು ಬಂದು ದೇವಸ್ಥಾನದ ಆಡಳಿತ ಮಂಡಳಿ ಹತ್ರ ನೀವು ಕೇಳ್ಬೋದು. ನೋಡಿ ಇವೆಲ್ಲನೂ ಉದ್ಯಾನವನ, ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ನಿಮಗೆ. ನೋಡಿ ಇಲ್ಲಿ ಮೆಟ್ಲುಗಳು ಇದೆ ಹತ್ಕೊಂಬರೋದು. ಹಾಗೆ ಇಲ್ಲಿ ನಾವು ಬ್ಯಾಕ್ ಸೈಡ್ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಿಮಗೆ ಬೆಟ್ಟದ ವೀಕ್ಷಣೆ ಹಾಗೂ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿಂದನೇ ನಿಮಗೆ ನಿಮಿಷಾಂಬ ದೇವಸ್ಥಾನ ಕೂಡ ನಿಮಗೆ ವೀಕ್ಷಿಸ್ಬೋದು. ನೀವು ಗೊತ್ತಿರೋರಿಗೆ ಅದು ಸ್ವಲ್ಪ ನೀವು ಗಮನಿಸಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ದೇವಸ್ಥಾನದ ಸುತ್ತಲೂ ಕಾವೇರಿ ನದಿ ಹರಿಯೋದನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ಕೊಳ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವಸ್ಥಾನದ ರಥೋತ್ಸವವು ಫಾಲ್ಗುಣ ಶುಕ್ಲ ಹುಣ್ಣಿಮೆ ಎಂದು
ಪ್ರತಿ ವರ್ಷ ನಡೆಯುತ್ತೆ. ಈ ಬೆಟ್ಟದ ವಿಶೇಷತೆ ಏನಂದರೆ, ಬೆಟ್ಟದಲ್ಲಿ ಎಲ್ಲಿ ನೋಡಿದ್ರೂ ಹೇರಳವಾಗಿ ತುಂಬ ಸಿಗುವಂತಹ ದರ್ಬೆ ಹುಲ್ಲು ಹೇರಳವಾಗಿ ಸಿಗುತ್ತೆ ಈ ಬೆಟ್ಟದಲ್ಲಿ. ನೋಡಿ, ಇಲ್ಲೆಲ್ಲ ನೀವು ನೋಡಿದ್ರೆ ಪ್ರಕೃತಿಯ ಸೌಂದರ್ಯಕ್ಕೆ ನಾವು ಮನ ಸೋಲ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಅದೆಷ್ಟು ಟೈಮ್ ಹೋಗ್ತಾ ಇದು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ನಾವು ಎಷ್ಟು ಕಾಲಾವಕಾಶ ಇದ್ರೂ ನಮಗೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ಈ ಪ್ರಕೃತಿಯ ಸೌಂದರ್ಯನೇ ಆ ಥರ ನಮ್ಮನ್ನು ಕಳೆದು ಹಾಗೆ ಮಾಡುತ್ತೆ. ಹಾಗೆ ಇವಾಗ ನಾವು ದೇವಸ್ಥಾನದ ಸುತ್ತಲೂ ಯಾವ ಥರ ದೇವಸ್ಥಾನ ನಿರ್ಮಾಣ ಆಗಿದೆ, ದೇವಸ್ಥಾನ ಸುತ್ತಲೂ ಒಂದು ಟಾರ್ ರೋಡ್ ಹಾಕಿದ್ದಾರೆ. ಆ ಟಾರ್ ರೋಡ್ನ ವೀಕ್ಷಣೆ ಮಾಡ್ಕೊತ ದೇವಸ್ಥಾನದ ಸುತ್ತಲೂ ಒಂದು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಹಾಗೆ ನಾವು ಎಕ್ಸಿಟ್ ಆಗ್ಬೋದು, ಇಲ್ಲಿಂದ ವಾಪಸ್ ಆಗ್ಬೋದು. ಹಾಗೆ ಇಲ್ಲಿ ಅನೇಕ ರೀತಿಯಾದಂತಹ ಕನ್ನಡ ಚಿತ್ರಗಳು ಮತ್ತು ಬೇರೆ ಬೇರೆ ಭಾಷೆಯ ಚಿತ್ರಗಳೆಲ್ಲನೂ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ ನಾರ್ಮಲ್ ವರ್ಕಿಂಗ್ ಡೇಸಲ್ಲಿ ನಿಮಗೆ ಜನದಟ್ಟಣೆ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ತುಂಬ ಶೂಟಿಂಗ್ಗೆ ಅಂತಲೇ ಬರ್ತಾರೆ. ತುಂಬ ಹಲವಾರು ಸೀರಿಯಲ್ಗಳು ಹಾಗೂ ಚಿತ್ರಗಳು ಇಲ್ಲಿ ಚಿತ್ರೀಕರಣ ಆಗಿದೆ. ನೋಡಿ, ಇದು ದೇವಸ್ಥಾನದ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇವಾಗ ನಾವು. ನಿಮಗೊಂದು ಐಡಿಯಾ ಬರಲಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಹಾಗೆ ಇಷ್ಟುವರೆಗೂ ನಮ್ಮ ವಿಡಿಯೋ ನೋಡಿದ್ದೀರಂದರೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ವೆಂಕಟರಮಣ ಸ್ವಾಮಿಯನ್ನು ನೆನೆಯುತ್ತಾ ಶ್ರೀನಿವಾಸ ಗೋವಿಂದ ಗೋವಿಂದ ಅನ್ನೋ ಒಂದು ನಾಮಸ್ಮರಣೆಯಿಂದ ನಾವಿವಾಗ ಬೆಟ್ಟದಿಂದ ತೆರಳುತ್ತಾ ಇದ್ದೀವಿ. ಎಲ್ರಿಗೂ ನಾವು ಇನ್ನು ಮುಂಬರುವ ವಿಡಿಯೋಗಳಲ್ಲಿ ತುಂಬ ಅನೇಕ ದೇವಸ್ಥಾನಗಳಿಗೂ ಅದರ ವಿಶೇಷತೆಗಳನ್ನು ನಿಮಗೆ ತಿಳಿಸ್ತೀವಿ. ಆದಷ್ಟು ನಮ್ಮ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪೂರ್ತಿ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಬೆಟ್ಟದ ಮೇಲಿಂದ ಅಂತ. ಹಾಗೆ ಇಲ್ಲಿಗೆ ಬಸ್ಸಲ್ಲಿ ಕೂಡ ಬರ್ಬೋದು, ಬಟ್ ಬಸ್ಸು ನಿಮಗೆ ತುಂಬ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನೀವು ಕೇಳ್ಕೊಂಡು ಬರಬೇಕಾಗತ್ತೆ. ನಿಮಗೆ ಇಲ್ಲಿ ಬಸ್ಸು ಮೈಸೂರು, ಬೆಂಗಳೂರು ಹಾಗೂ ಜಾಸ್ತಿ ಬಸ್ಸುಗಳು ನಿಮಗೆ ಶ್ರೀರಂಗಪಟ್ಟಣದಿಂದ ಸಿಗುತ್ತೆ. ನೀವು ಇದನ್ನ ವಿಚಾರಿಸ್ಕೊಂಡು ಬರಬೇಕಾಗತ್ತೆ. ಯಾಕಂದರೆ ಟೈಮಿಂಗ್ಸ್ ತುಂಬ ಚೇಂಜ್ ಮಾಡ್ತಾ ಇರ್ತಾರೆ KSRTCಯಲ್ಲಿ. ನೀವು ವಿಚಾರಿಸ್ಕೊಂಡು ಬರಬೇಕಾಗತ್ತೆ. ಕೆಳಗಡೆ ಆಟೋಗಳು ಸಿಗುತ್ತೆ, ಬಟ್ ಅವು ಕೂಡ ಕಡಿಮೆನೇ. ನೀವು ವಿಚಾರಿಸ್ಕೊಂಡು ಬರೋದೇ ಒಳ್ಳೆಯದು. ಅಥವಾ ನಿಮ್ಮ ಓನ್ ವೆಹಿಕಲ್ ಇದ್ದರೆ ನಿಮ್ಗೆ ಈಸಿಯಾಗಿ ಇಲ್ಲಿ ತಲುಪಬಹುದು. ನೋಡಿ ಸ್ನೇಹಿತರೆ, ಈ ಒಂದು ಬೆಟ್ಟ ಎಷ್ಟೊತ್ತು ನೋಡಿದ್ರೂ ನಮಗೆ ಅಷ್ಟೊತ್ತೂ ನಮಗೆ ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಮತ್ತು ಉತ್ಸಾಹವನ್ನು ತುಂಬುತ್ತೆ. ಇಲ್ಲಿಂದ ಹೋಗ್ತಾ ಇದ್ರೇ ಮನಸ್ಸಿಗೆ ಬೇಜಾರಾಗತ್ತೆ. ನೋಡಿ, ದೇವಸ್ಥಾನದ ಸುತ್ತಲೂ ಕೂಡ ನಿಮಗೆ ಹರಿಯುತ್ತಿರುವ ನದಿ ಕಾಣಿಸ್ಬೋದು. ಸರಿ ಸ್ನೇಹಿತರೆ, ವಿಡಿಯೋ ಮುಗಿಸೋ ಅಂಥ ಟೈಮು ಬಂತು. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.